ಹೋಗಿ ಮಲ್ಕೋದಿತಿ, ನಾನು ಎಚ್ಚರ ಇರ್ತೀನಿ. ನಮ್ಮ ಏರಿಯಾದಲ್ಲಿ ಅಂಥ ಪ್ರಾಬ್ಲಮ್ ಏನೂ ಇಲ್ಲ. ಹೇಗಿದ್ರು ಅಕ್ಕಪಕ್ಕದವರೆಲ್ಲ ನಾವು ಹೊರಗಿರೋದು ನೋಡಿದ್ದಾರೆ. ನೀವು ಹೋಗಿ ಬನ್ನಿ, ಪರವಾಗಿಲ್ಲ. ನಿಮ್ಮ ಅಕ್ಕ ನಿನಗೆ ಹೇಳಿದವಳಲ್ವೋ ಗೊತ್ತಿಲ್ಲ. ಸ್ವಲ್ಪ ದಿನಗಳಿಂದ ನಾನು ಮೀಟ್ ಮಾಡಬೇಕು ಅಂತ ನಿಮ್ಮ ಅಕ್ಕ ಇದೇ ಏರಿಯಾದಲ್ಲಿ ವೆಯ್ಟ್ ಮಾಡ್ತಿದ್ಲು. ಆಗ ರೌಡಿಗಳು ಅವಳ ಹಿಂದೆ ಬಿದ್ದಿದ್ರು, ಗೊತ್ತಾ? ಇದು ರೆಸಿಡೆನ್ಷಿಯಲ್ ಏರಿಯಾ, ಇಲ್ಲಿ ಏನು ಅಂಥದ್ದೆಲ್ಲ ಪ್ರಾಬ್ಲಮ್ ಇಲ್ಲ. ಅಷ್ಟಕ್ಕೂ ನೀವು ಹೊರಗಡೆ ಹೇಗೆ ನಮಗೋಸ್ಕರ ರಾತ್ರಿ ಎಲ್ಲ ಕಾಯ್ತಿದ್ರಿ ಅಂತ ನಿಮ್ಮ ಅಮ್ಮಂಗೆ ಏನಾದರೂ ಗೊತ್ತಾದರೆ ದೊಡ್ಡ ರಾಮಾಯಣನೇ ಆಗೋಗುತ್ತೆ. ನೀವು ಹೊರಟು ಬಿಡಿ. ನಾನೀಗ ನಮ್ಮ ಮನೇಲಿ ಇರೋದಕ್ಕಿಂತ ಹೆಚ್ಚಾಗಿ ಇಲ್ಲಿರೋದು ಬೆಟರ್ ಅನ್ನಿಸ್ತದೆ. ಇನ್ಫ್ಯಾಕ್ಟ್ ನಮ್ಮಿಬ್ಬರು ಫ್ಯಾಮಿಲಿ ಮಧ್ಯೆ ಏನೂ ಪ್ರಾಬ್ಲಮ್ ಇಲ್ಲ ಅಂದಿದ್ದರೆ ನಾನು ನಮ್ಮನೆಗೆ ಕರ್ಕೊಂಡು ಹೋಗ್ತಿದ್ದೆ. ಈಗಲೂ ಅಂದರೆ ಆದ್ಯ ಮನೆ ಬಿಟ್ಟು ಬರ್ತೀನಿ. ಬೇಡ ವೇದಾಂತ್ ಅವರೇ, ಅಮ್ಮ ಈಗ ಚೇತರಿಸ್ಕೊಂಡಿರ್ತಾಳೆ. ಎಷ್ಟೊತ್ತಿಗೆ ಬೇಕಾದರೂ ಡಿಸ್ಚಾರ್ಜ್ ಆಗ್ಬೋದು. ಮಿಡ್ ನೈಟ್ ಅಲ್ಲ ಅಂದರೂ ಅಪ್ಪ ಬೆಳಗ್ಗೆ ಎಷ್ಟರಲ್ಲಾದರೂ ಅಮ್ಮನ ಕರ್ಕೊಂಡು ಬರ್ತಾರೆ. ಅವ್ರು ಬರೋ ಹೊತ್ತಿನಲ್ಲಿ ನಾವಿಲ್ಲಿಲ್ಲ ಅಂದರೆ ಸರಿ ಅನ್ಸಲ್ಲ. ದೆನ್ ಇಟ್ಸ್ ಓಕೆ, ನೀನು ಹೋಗಿ ಮಲ್ಕೊ. ವೇದಾಂತ್ ಅವರೇ, ನೀವು ಮದುವೆ ಮನೇಲಿ ಸಹಾಯ ಮಾಡಿದಾಗಲೂ ಮುಂದೆ ಯಾವಾಗಾದರೂ ಹಂಗ್ಸೋಕ ಅಂತೇಳಿ ತಪ್ಪಾಗಿ ಕೇಳಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ. ಅವತ್ತು ಅಮ್ಮು ಬಂದ್ಬಿಟ್ಲು, ಮಾತು ಅರ್ಧಕ್ಕೆ ನಿಂತೋಗಿತ್ತು. ನೀವು ಮಾಡಿರೋ ಎಲ್ಲ ಸಹಾಯಕ್ಕೂ ತುಂಬ ಥ್ಯಾಂಕ್ಸ್. ನಾನು ಅವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತಾ ಇದ್ದೀನಿ. ಯಾವ ವಿಷಯಗಳನ್ನೂ ಯಾರಿಗೂ ಹೇಳ್ಬಿಡಾದಿತ್ತು. ಇನ್ನೇನು ಬೆಳಕಾಗ್ತಾ ಬಂತು. ಎಲ್ಲರೂ ಎದ್ಮೇಲೆ ಈ ರಗ್ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಏನು ಹೇಳೋದು? ಈ ವೇದಾಂತ್ ಬೇರೆ ಯಾವ ವಿಷಯನೂ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದಾರೆ. ಹಾಂ, ಇದೇ ಬೆಸ್ಟ್ ಐಡಿಯಾ. ಹೇಗಿದ್ರೂ ಚಳಿ ಕಮ್ಮಿ ಆಗಿದೆ. ಅಮ್ಮು, ಅದಿತಿ, ಅಂಜು, ಅಂಜು, ಅಮ್ಮ 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 ಅಕ್ಕ ಅಮ್ಮ ಇನ್ನೂ ಬಂದಿಲ್ಲ ಕಣೆ, ಬರ್ತಾರೆ.
ನೀನು ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡ, ನಾವೆಲ್ಲ ನಿನ್ನ ಜೊತೆ ಇದ್ದೀವಲ್ವಾ. ಅಕ್ಕ 1 ನಿಮಿಷ ಬಂದೆ. ಸಡನ್ನಾಗಿ ಇವಳಿಗೇನಾಯಿತು? ಪಾಪ ಬೆಳಗಾಗೋವರೆಗೂ ಇಲ್ಲೇ ಕಾದಿದ್ದಾರೆ. ನಿಜವಾದ ಜೆಂಟಲ್ಮ್ಯಾನ್ ಅಂದರೆ ಇವರೇ. ಇನ್ನು ಇವ್ರು ಇಲ್ಲೇ ಇದ್ದರೆ ಅಕ್ಕ ನೋಡ್ಬಿಡ್ತಾಳೆ. ಅಯ್ಯಯ್ಯೋ, ಅನ್ಕೊಂತಿದ್ದಂಗೆ ಬಂದ್ಬಿಟ್ಲಲ್ಲಪ್ಪ. ನಾನು ಸಿಗ್ನಲ್ ಮಾಡ್ತಿದ್ದಿದ್ದು ಗೊತ್ತಾಗೋಯ್ತಾ? ವೇದಾಂತ್ ಅವ್ರು ಹೋದ್ರೋ ಇಲ್ವೋ? ಇದ್ದಕ್ಕಿದ್ದಂಗೆ ಗೇಟ್ ಹತ್ರ ಬಂದು ಏನೇ ಮಾಡ್ತಿದ್ಯಾ? ನಿನ್ನನ್ನೇ ಕೇಳ್ತಿರೋದು, ಗೇಟ್ ಯಾಕೆ ಶಬ್ದ ಮಾಡ್ತಿದ್ದೆ? ಅಕ್ಕ, ಅದು ನಾಯಿ ಗೇಟ್ ಕಡೆನೇ ಬರ್ತಿತ್ತಾ? ಶಬ್ದ ಮಾಡಿದ್ರೆ ನಾಯಿ ಹೋಗುತ್ತೆ ಅಂತ ನಾನು ಗೇಟ್ ಶಬ್ದ ಮಾಡ್ತಿದ್ದೆ. ನಾನು ಇದನ್ನ ನಂಬೇಕಾ? ಹಾಗಾದ್ರೆ ತಾವು ಸಿಗ್ನಲ್ ಮಾಡಿದ್ದು ನಾಯಿಗೇನಾ? ಶುರು ಆಗಿರೋ ಒಂದು ರಾಮಾಯಣನೇ ಮುಗ್ದಿಲ್ಲ, ಆಗ್ಲೇ ನಿಂದು ಸೈನ್ ಲ್ಯಾಂಗ್ವೇಜ್ ಶುರು ಆಗಿದ್ಯಾ? ಅಯ್ಯೋ ಇಲ್ಲ ಅಕ್ಕ, ನನ್ನ ಕೈಗೆ ಏನಾದರೂ ಸಿಗಾಕೊಂಡ್ರೆ ಸಿಗ್ದಾಕ್ಬಿಡ್ತೀನಿ ಅಷ್ಟೇ. ಆಗಿರೋದನ್ನೆಲ್ಲ ನಾನು ನೋಡಿದ್ದೀನಿ. ಅನ್ಯಾಯವಾಗಿ ಆಪಾದನೆಲ್ಲ ಹೊರ್ಸಕ್ ಬರಬೇಡ. ನೀನು ಅನ್ಕೊಂಡಿರಂಗೆ ಏನೂ ಇಲ್ಲ. ಹಳೆ ಮುದುಕಿ. ಸಾರಿಕಾ, ಪ್ಲೀಸ್ ಡ್ಯಾಡ್, ಲೀವ್ ಮೀ ಅಲೋನ್. ವಿಕ್ಕಿ ಮದುವೆ ಆರ್ತಿ ಜೊತೆಗೆ ಆಗುತ್ತೆ ಅಂತ ಕೋಪ ಅಲ್ವಾ ನಿನಗೆ? ಈ ವಿಷಯನ ನಾನು ಸುಹಾಸಿನಿ ಹತ್ರ ಮಾತಾಡಿ ನಿನ್ನ ವಿಕ್ಕಿ ಮದುವೆನ ಫಿಕ್ಸ್ ಮಾಡ್ತೀನಿ. ನಿಜವಾಗ್ಲೂ ಡ್ಯಾಡ್? ನಿಜವಾಗ್ಲೂ. ವಿಕ್ರಾಂತ್,